ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನೋಡ್ತಾ ಹೋದು ಅಡಿಕೆ ತೋಟ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾವೇನೇನೆಲ್ಲ ತಪ್ಪು ಮಾಡ್ತೀವಿ ಮತ್ತು ಏನೇನೆಲ್ಲ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಎಲ್ಲರೂ ಕೂಡ ತಪ್ಪದೇ ನೋಡಿ ಅಂತ ಹೇಳ್ತೀನಿ. ನೋಡ್ತಾ ಹೋಗೋದು ಫ್ರೆಂಡ್ಸ್, ನಾವು ಮೇಜರಾಗಿ ಫಸ್ಟ್ ತಪ್ಪು ಮಾಡೋದೇನಪ್ಪ ಅಂದರೆ ಈ ರೀತಿ ನಾವು ಹತ್ರಕ್ಕೆ ನೆಡೋದು ಸೊಸ್ಕೊಳ. ನೋಡ್ತಾ ಇರೋದು ಈಗ ಈ ರೀತಿ ಹತ್ರಕ್ಕೆ ನೆಟ್ಟವಿ ನೋಡಿ. ಅಡಿಕೆ ಮರನೂ ಕಂಬವಾಗಿ ಬಂದೈತೆ, ತೆಂಗು ಸೊಸೆನೂ ಕಂಬ ಬಂದೈತೆ ನೋಡಿ, ಅದು ಚೆನ್ನಾಗಿ ಬಂದೈತೆ. ಆದರೆ ನೋಡಿ ಫಲ ಮಾತ್ರ ಬಿಡಲ್ಲ. ಏನಕ್ಕೋಸ್ಕರಪ್ಪ ಅಂದರೆ ನೋಡ್ತಾ ಹೋದು ಈ ಅಡಿಕೆ ಮರಗಳು ಚೆನ್ನಾಗಿ ಬೆಳೆದು ನೋಡಿ, ಇದನ್ನೇ ಈ ತೆಂಗು ಸಸಿನೇ ಬೆಳೆಗೆ ಬಿಡ್ತಲ್ಲ. ಅದರಿಂದ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಈ ರೀತಿ ನೀವು ಹತ್ತಕ್ಕೆ ನೆಡಬೇಡಿ. ನೋಡ್ತಾ ಹೋದು ಈ ಸುತ್ತ ಇರೋ ಓಕೆ, ಆದರೆ ಈ ರೀತಿ ಮಧ್ಯೆ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ನೀವು ನೆಡಕ್ಕೆ ಹೋಗಬೇಡಿ. ಸುಮ್ಮನೆ ಅಡಿಕೆ ಮರನೂ ಫಲ ಬಿಟ್ಟಂಗಲ್ಲ, ತೆಂಗು ಮರನೂ ಫಲ ಬಿಟ್ಟಂಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಆ ರೀತಿ ನೆಡಬೇಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಎಷ್ಟೋ ಜನಕ್ಕೆ ಬ್ರೋ ಉಳೋದು ಸರಿಯಾ, ಉಳೋದು ತಪ್ಪ ಅಂತ ಅಂತಾರ್ತೀರಿ. ಉಳೋದೇನು ತಪ್ಪಲ್ಲ, ಆದರೆ ಜಾಸ್ತಿ ನಾವು ಸ್ವಲ್ಪ ನೇಗ್ಲಲ್ಲಿ ಉಳ್ಸೋದು ಆ ರೀತಿ ಎಲ್ಲ ಮಾಡೋಕ್ಕೋಗ್ಬಾರ್ದು. ಜಾಸ್ತಿ ಹಂಗೆ ಮೇಲ್ಗಡೆನೇ ಸತ್ತೆ ಹೊಡೆಯಂಗೆ ಉಳ್ಸೋರು ಸಾಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ರೀತಿ ಬಡ್ಡೆ ಇರುತ್ತಲ್ಲ, 1.5 ಅಡಿ 1 ಅಡಿ ಬಿಟ್ಬಿಟ್ಟು ಉಳಿಸಿದಾಗ ನಮಗೆ ಬೇರ್ಗೂ ಇದಾಗಲ್ಲ, ಇದು ಆಗೋಲ್ಲ. ಅದರಿಂದ ಉಳೋದೇನು ತಪ್ಪಿಲ್ಲ. ಆದರೆ ನಾವು ಬೇರು ಪಕ್ಕ ಉಳೋದಾಗಿರ್ಬೋದು ಮತ್ತು ನೇಗ್ಲಲ್ಲಿ ಉಳೋದಾಗಿರ್ಬೋದು ಆ ರೀತಿ ಮಾಡಬಾರ್ದು. ನೋಡ್ತಾ ಹೋದು ಇಲ್ಲೆಲ್ಲ ಉತ್ತಿ ಕಡ್ಡಿ ಎಲ್ಲ ಬೆಳೆದವ್ರೆ. ನೋಡ್ತಾ ಹೋದು ಎಷ್ಟು ಕಂಬವಾಗಿ ಬಂದೈತೆ ಅಡಿಕೆ ಮರ, ನೀವೇ ನೋಡ್ತಾ ಇರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಉಳೋದು ತಪ್ಪಲ್ಲ, ಆದರೆ ಸುತ್ತ ಅಂದರೆ ಪಕ್ಕದಲ್ಲಿ ಉಳ್ಬೇಡಿ. 1.5 ಅಡಿ ಆ ರೀತಿ ಗ್ಯಾಪ್ ಕೊಟ್ಟು ಉತ್ತಾಗ ಅನುಕೂಲವಾಗಿ. ನೋಡ್ತಾ ಹೋದು ಎಲ್ಲ ಅಡಿಕೆ ಮರ ಯಾವ ರೀತಿ ಕಂಬವಾಗಿ ಬಂದವೆ ಅಂತ ನೀವೇ ನೋಡ್ತಾ ಹೋದು. ಅದಕ್ಕೋಸ್ಕರ ಹೇಳೋದು, ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡ್ಕೋಬೇಡಿ. ಮತ್ತು ಇನ್ನೊಬ್ಬೊಬ್ರು ಏನು ಮಾಡ್ತಾರಪ್ಪ ಅಂದರೆ ಈ ಒಂಬಳೆ ಬಂದಿರುತ್ತೆ ಬ್ರೋ, ಉದುರುತ್ತಾ ಇರ್ತದೆ ಒಂಬಳೆ ಅಂತ ಹೇಳ್ತೀರಿ. ನಾನು ಹೇಳೋದೇನಪ್ಪ ಅಂದರೆ ಫಸ್ಟ್ನೇ ಫಲ ಒಂಬಳೆ ಬಂದಾಗ ಅದು ಯಾವುದೇ ಕಾರಣಕ್ಕೂ ಫಲ ಬಿಡೋಲ್ಲ. 2ನೇ ಫಲದಲ್ಲೂ ಸುಮಾರಾಗಿ ನೋಡ್ತಾ ಹೋದು ಫಸ್ಟ್ನೇ ಫಲ ಓದಿತ್ತು, ಇದು ಒಂಬಳೆ ಬಂದಿಲ್ಲ. ನೋಡ್ತಾ ಹೋದು 2ನೇ ಫಲದ ಸುಮಾರು ಕಚ್ಚೈತೆ, ಈ ರೀತಿ ಬಿಡ್ತದೆ. ನಮಗೆ 3ನೇ ಫಲದಿಂದ ಚೆನ್ನಾಗಿ ಅಡಿಕೆ ಕಾಯಿ ಕತ್ತದೆ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ನಮ್ಮ ಅಡಿಕೆ ಗೊಟ್ಟು ನಿಲ್ತಲ್ಲ ಬ್ರೋ, ಉದುರುತ್ತದೆ. ಏನಕ್ಕೋಸ್ಕರಪ್ಪ ಅಂದರೆ ನೀವು ಮಾಡಿರೋ ತಪ್ಪಿಗೆ ನೀವೇನಪ್ಪ ತಪ್ಪು ಮಾಡಿರ್ತೀರಿ ಅಂದರೆ ಈ ಕಳೆ ಔಷಧಿ ಆಗಿರ್ಬೋದು ಆ ರೀತಿ ಹೊಡೆದಿರ್ತೀರಿ. ಈಗ ಒಬ್ಬೊಬ್ರು ಅಂದ್ಕೊಂಡಿರ್ತಾರೆ ಏನೋ ಒಂದು ವರ್ಷಕ್ಕೆ ಒಂದಪ್ಪ ಕಳೆ ಔಷಧಿ ಹೊಡೆದ್ರೆ ಏನೂ ಇಲ್ಲ ಅಂತ. ನೀವು ಒಂದಪ್ಪ ವಿಷ ಕುಡಿದ್ಬಿಟ್ರೆ ಆಯ್ತದ? ಒಂದೇ ದಪ್ಪ ವಿಷ ಕುಡಿದಾಗ ತಾನೇ ಸಾಯೋದು. ಅದಕ್ಕೋಸ್ಕರ ಹೇಳೋದು, ಯಾವುದೇ ಕಾರಣಕ್ಕೂ ನೀವು ಆ ರೀತಿ ಒಂದಪ್ಪನೂ ಕಳೆ ಔಷಧಿ ಹೊಡಿಬೇಡಿ. ಕಳೆ ಔಷಧಿ ಹೊಡೆಯೋದ್ರಿಂದ ಏನೇನು ಪ್ರಾಬ್ಲಮ್ ಆಯ್ತದೆ ಅಂದರೆ ಈಗ ಬೇರ್ಗೂ ತೊಂದರೆ ಆಗುತ್ತೆ. ಈಗ ನೀವು ಭೂಮಿಗೆ ಹೊಡೆಯೋದ್ರಿಂದ ಬೇರ್ಗೂ ತೊಂದರೆ ಆಗುತ್ತೆ, ಮತ್ತು ಎರೆಹುಳಗಳೆಲ್ಲ ಸಾಯ್ತವೆ. ಫಲವತ್ತೆ ಇರೋಲ್ಲ ಭೂಮಿಲಿ. ಆಗ ಮಣ್ಣೆ ಫಲವತ್ತೆ ಕಲ್ತ್ಕೊಂಡು ನಿಮಗೆ ಅಡಿಕೆ ಕಾಯಿನೂ ಮರ ಚೆನ್ನಾಗಿರ್ಬೋದು, ಆದರೆ ಅಡಿಕೆ ಫಲ ಬಿಡೋಲ್ಲ ಅಂತ ಹೇಳ್ತೀನಿ. ಅದರಿಂದ ಯಾವುದೇ ಕಾರಣಕ್ಕೂ ಕಳೆ ಔಷಧಿ ಮಾತ್ರ ಯಾವುದೇ ಕಾರಣಕ್ಕೂ ಹೊಡಿಬೇಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಮೇಜರ್ ಪ್ರಾಬ್ಲಮ್ ಮಾಡೋದು, ನೀವು ನೀರಿಂದ ಯಾವ ರೀತಿ ಅಂತ ಅಂದಿರ್ತೀರಿ. ನೀವು ಯಾವ ರೀತಿ ಈಗ ಚಿಕ್ಕ ಸೊಸೆಯಿಂದ ಇದು ಮಾಡಿರ್ತೀರಿ ಅದೇ ರೀತಿ ನೀವು ವಾಟರ್ ಕೊಡಬೇಕು. ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಬ್ರೋ ವಾಟರ್ ಇರೋಲ್ಲ ಏನಪ್ಪ ಅಂತ ಹೇಳಿರ್ತೀರಿ. ಅದಕ್ಕೋಸ್ಕರ ಏನಪ್ಪ ಅಂದರೆ ನೋಡ್ತಾ ಹೋದು ನೀವು ಈಗ ಸತ್ತೆಗಿತ್ತೆ ಇರ್ತದೆ ಈಗ ಭೂಮಿಲಿ, ಅದು ನೀವು ಬೇಸಿಗೆ ಕಾಲದಲ್ಲಾಗಿರ್ಬೋದು ಆ ರೀತಿ ಉಳ್ಸೋಕೆ ಹೋಗಬೇಡ. ಏನಕ್ಕೋಸ್ಕರಪ್ಪ ಅಂದರೆ ಈಗ ಡೈರೆಕ್ಟ್ ಭೂಮಿಗೆ ಬಿಸಿಲು ಹೊಡೆಯೋದ್ರಿಂದ ಆಗ ಮರಗಳು ಸಾಯೋ ಚಾನ್ಸಸ್ ಇರುತ್ತೆ. ಅದರಿಂದ ಹಸಿ ಸತ್ತೆಗಿತ್ತೆ ಇದ್ದರೆ ನೀವು ಅದು ಹಂಗೆ ಬಿಟ್ಟಿರಿ. ಮಳೆಗಾಲದಲ್ಲಿ ಹೆವಿ ನೀರು ಐತೆ ಅಂದಾಗ ಒಂದು ಸ್ವಲ್ಪ ಉಳಿಸಿದಾಗ ಅವಕ್ಕೂ ತೊಂದರೆ ಆಗೋಲ್ಲ. ಆಗ ಅಡಿಕೆ ಮರ ಎಲ್ಲ ಚೆನ್ನಾಗಿರ್ತದೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ನೋಡ್ತಾ ಹೋದು ಇಲ್ಲಿ ಸತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನೋಡ್ತಾ ಹೋದು ಇಲ್ಲಿ ಮರಗಳು ಅಷ್ಟು ಬೆಳೆದಿಲ್ಲ, ಇವೆಲ್ಲ ಸಣ್ಣ ಸೋಸ್ಗಳು. ನೋಡ್ತಾ ಹೋದು ಯಾವ ರೀತಿ ಸತ್ತೆ ಬಂದೈತಿ ಅಂತ ನಿಮ್ಗೆ ಅದೇ ನೋಡ್ತಾ ಹೋದು ಮೇಲ್ಗಡೆ ಯಾವ ರೀತಿ ಈಗ ತೋರಿಸ್ತೀನಿ ಬನ್ನಿ. ನೋಡಿ ಸತ್ತೆ ಅಷ್ಟು ಜಾಸ್ತಿ ಬೆಳೆದೈತೆ ನೋಡಿ, ಕಾಂಗ್ರೆಸ್ ಕಡೆನೇ ಬೆಳೆದೈತೆ. ನೋಡ್ತಾ ಹೋದು ಈಗ ಅದಲ್ಲಿ ನೋಡ್ತಾ ಇರ್ಬೋದು ನೋಡಿ, ಕಳೆ ಬೆಳೆದಿಲ್ಲ ಅಂದರೆ ಮರಗಳೆಲ್ಲ ದೊಡ್ಡವಾಗವೆ. ನಾವು ಹಂಗೆ ನಳ್ಳು ಭೂಮಿಗೆ ಬಿದ್ದಾಗ ಅದು ಯಾವುದೇ ಕಾರಣಕ್ಕೂ ಸತ್ತೆ ಬೆಳೆಯಲ್ಲ. ಅದಕ್ಕೋಸ್ಕರ ಹೇಳೋದು, ಏನು ನೀವು ಸತ್ತೆ ಹೊಡ್ಸೋರೇನಿಲ್ಲ, ಆದರೆ ಒಂದು ವರ್ಷಕ್ಕೆ ಒಂದು ಟೈಮ್ ಉಳ್ಸೋರೇನು ಪ್ರಾಬ್ಲಮ್ ಆಗೋಲ್ಲ. ಆದರೆ ಯಾವುದೇ ಕಾರಣಕ್ಕೂ ನೀವು ಕಳೆ ಔಷಧಿ ಮಾತ್ರ ಹೊಡೆಯೋಕೆ ಹೋಗಬೇಡಿ. ಈಗ ಒಂಬಳೆ ಹೇಳಿದೆ ನಮಗೆ ಫಸ್ಟ್ನೇ ಫಲ ಸೆಕೆಂಡ್ನೇ ಫಲ ಅಷ್ಟು ಬಿಡೋಲ್ಲ. ಅದು ಫಸ್ಟ್ನೇ ಫಲ ಒಂಬಳೆ ಫುಲ್ ಒಣಗಿ ಹೋಗುತ್ತೆ, ಎಲ್ಲೋ ಒಂದೊಂದು ಮರ ಬಿಡುತ್ತೆ. ಅದರಿಂದ ಹೇಳ್ತೀನಿ, ನೀವು ಒಂಬಳೆ ಎಲ್ಲ ಉದುರ್ತೈತೆ ಹಂಗೆಲ್ಲ ಇದು ಮಾಡಿದ್ರೆ ಅದು ನೀವು ಮಾಡೋ ತಪ್ಪು. ಯಾವುದೇ ಕಾರಣಕ್ಕೂ ಕಳೆ ಔಷಧಿ ಹೊಡಿಬೇಡಿ, ಎರೆಹುಳ ಎಲ್ಲ ಸದೋಯ್ತದೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೇ ಅಡಿಕೆ ಮರ ಏನಾದರೂ ಬೆಳೆದಿದ್ರೆ ಅವ್ರಿಗೂ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಮುಕ್ತಾಯಗೊಳಿಸುತ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.